ಹಾಯ್ ಎವ್ರಿವನ್, ನಾನು ನಿಮ್ಮ ಡಾಕ್ಟರ್ ನಾಗವೇಣಿ. ಇವತ್ತು ನಾನು ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿನಲ್ಲಿ ಏನು ಫುಡ್ ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಯೂಶ್ವಲಿ ನಾವು ನಮ್ಮ ಮಾಮೂಲು ಡೈಲಿ ಏನು ಊಟ ಮಾಡ್ತೀವಿ ಅದನ್ನು ಊಟ ಮಾಡಿರಿ ಅಂತೀವಿ. ಬಟ್ ಆ ಊಟದಲ್ಲಿ ನಮಗೆ ವೆಜಿಟೇಬಲ್ಸು, ಫ್ರೂಟ್ಸು, ಎಗ್, ನಟ್ಸು ಇರಲಿ ಜಾಸ್ತಿ. ಯಾವ್ಯಾವ್ದು ಅವಾಯ್ಡ್ ಮಾಡಬೇಕು? ಕೆಫಿನ್ನ ಅವಾಯ್ಡ್ ಮಾಡಬೇಕು, ಆಲ್ಕೋಹಾಲ್ ಸ್ಮೋಕಿಂಗ್ ಇದ್ದರೆ ಅವಾಯ್ಡ್ ಮಾಡಬೇಕು. ಬಟ್ ಯೂಶ್ವಲಿ ಅಂತೀವಿ ನಮ್ಮ ಪೆರಿಫೆರಿನಲ್ಲಿ ಯೂಶ್ವಲಿ ಇರಲ್ಲ. ಬಟ್ ಆದರೂ ಅಟ್ಲೀಸ್ಟ್ ಯಾರು ಸ್ಮೋಕ್ ಮಾಡ್ತಿರ್ತಾರೆ ಅವ್ರ ಹತ್ರ ಅಟ್ಲೀಸ್ಟ್ ಹೋಗಬೇಡ್ರಿ ಅಂತಂದೇಳಿ ಹೇಳ್ತೀವಿ. ಆಮೇಲೆ ಹೈ ಸ್ಪೈಸಿ ಫುಡ್, ಔಟ್ಸೈಡ್ ಫುಡ್ ಅದು ನಾನು ಆಲ್ರೆಡಿ ಹೇಳಿದೆ. ಬಟ್ ಇವಾಗ ನಾನು ಕಾಮನ್ ಆಗಿ ನಮ್ಮಲ್ಲಿ ಬರೋ ಪೇಷಂಟ್ಸು ಅವರ ಡೌಟ್ಸ್ ಏನು ಕೇಳ್ತಾರೆ ಅಂದರೆ, ಎಳ್ನೀರು ಕುಡಿಬೋದಾ, ಬಾಳೆಹಣ್ಣು ತಿನ್ಬೋದಾ? ಡೆಫಿನೆಟ್ಲಿ ತೊಗೋಬೋದು. ಯಾಕೆ ಅಂದರೆ ಎಳ್ನೀರಿನಲ್ಲಿ ನಮಗೆ ಟಯರ್ಡ್ನೆಸ್ ಕಡಿಮೆ ಆಗುವಂಥ ಎಲೆಕ್ಟ್ರೋಲೈಟ್ಸ್ ಇರುತ್ತೆ. ಹಾಗಾಗಿ ನಮಗೆ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ವಾಮಿಟಿಂಗ್ ಇರುತ್ತೆ, ಅದನ್ನು ನಾವು ಓವರ್ಕಮ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಂದೇಳಿ ಹೇಳ್ತೀವಿ. ಇನ್ನು ಬಾಳೆಹಣ್ಣಿನ ವಿಷಯಕ್ಕೆ ಬಂದರೆ, ಬಾಳೆಹಣ್ಣಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ ಹಾಗೂ ಫೈಬರ್ಸ್ ಇರುತ್ತೆ. ಹಾಗಾಗಿ ಇದು ಕೂಡ ನಮಗೆ ಪ್ರೆಗ್ನೆನ್ಸಿನಲ್ಲಿ ಬರುವಂಥ ಕಾಲು ಜಗ್ಗುತ್ತಾ ಇದೆ ಅಂತಾರೆ, ಅದು ಕೂಡ ಅವಾಯ್ಡ್ ಆಗುತ್ತೆ. ಮೋಷನ್ನು ಸರಿಗಾಗ್ತಿಲ್ಲ ಅಂತಾರೆ, ಅದು ಕೂಡ ನಮಗೆ ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ಈ ಫುಡ್ಗಳನ್ನ ನಾವು ಬಿಡ್ರಿ ಅಂತಂದು ಹೇಳಲ್ಲ, ನಿಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಥ್ಯಾಂಕ್ ಯು.